ಮಹಾಕುಂಭಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿತ್ತು. ಅದೇ ವಿಚಾರ ನಿನ್ನೆ ಲೋಕಸಭೆ ರಾಜ್ಯಸಭೆಯಲ್ಲೂ ಕೂಡ ವಾಕ್ ಸಮರ ನಡೆದೋಯಿತು. ಇವತ್ತು ಕೂಡ ಆಡಳಿತ ಪಕ್ಷದ ವಿರುದ್ಧ ಮುಗಿಬೀಳಬೇಕು ಅಂತ ವಿಪಕ್ಷಗಳು ಸಜ್ಜಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಪ್ರಕರಣ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾ. ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿ 30 ಜನರು ಸಾವನ್ನಪ್ಪಿದ್ರು, 90ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ರು. ಈ ಘಟನೆ ಸಂಬಂಧ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೋರಿ ಸಲ್ಲಿಸಿದ ಅರ್ಜಿ ಸುಪ್ರೀಂನಲ್ಲಿ ವಜಾ ಆಗಿದೆ. ಕಾಲ್ತುಳಿತ ಘಟನೆ ದುರದೃಷ್ಟಕರ ಎಂದಿರುವ ಸುಪ್ರೀಂ ಕೋರ್ಟ್ ಉತ್ತರ ಪ್ರದೇಶ ಸರ್ಕಾರದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸಲ್ಲಿಸಿದ ಅರ್ಜಿಯನ್ನು ವಜಾ ಮಾಡಿದೆ. ಈ ಬಗ್ಗೆ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತೆ ಸಲಹೆ ನೀಡಿದೆ. ಲೋಕಸಭೆಯಲ್ಲಿ ಕಾಲ್ತುಳಿತ ದುರಂತ ಕೋಲಾಹಲ. ಲೋಕಸಭೆಯಲ್ಲಿ ಕುಂಭಮೇಳದ ಕಾಲ್ತುಳಿತ ಪ್ರಕರಣ ಪ್ರತಿಧ್ವನಿಸಿತು. ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಭಾರೀ ವಾಗ್ವಾದಕ್ಕೆ ಕಾರಣವಾಯಿತು. ಕಾಲ್ತುಳಿತ ಪ್ರಕರಣದ ಚರ್ಚೆಗೆ ಅವಕಾಶ ಕೊಡಬೇಕೆಂದು ವಿಪಕ್ಷಗಳು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಪಟ್ಟು ಹಿಡಿದ್ವು. ಈ ವೇಳೆ ಹೈ ಡ್ರಾಮವೇ ನಡೆಯಿತು. ಮತ್ತೆ ಕುಂಭಮೇಳದ ವಿರುದ್ಧ ಸಿಡಿದೆದ್ದ ಖರ್ಗೆ. ಕಾಲ್ತುಳಿದ ಸಾವಿನ ಸಂಖ್ಯೆ ಹೇಳುವಂತೆ ಪಟ್ಟು. ಇವತ್ತು ಇಂಡಿಕೂಟದ ನಾಯಕರು ಕುಂಭಮೇಳವನ್ನು ಟಾರ್ಗೆಟ್ ಮಾಡಿಕೊಂಡಿದ್ರು. ಮಹಾ ಉತ್ಸವದಲ್ಲಿ ಸಂಭವಿಸಿದ್ದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ ಜನರೆಷ್ಟು? ನನ್ನ ಪ್ರಕಾರ 1 ಲಕ್ಷ ಇರಬಹುದು ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೆಂಡ ಕಾರಿದ್ದಾರೆ. आज हजारों की संख्या में वहां पर अपनी जान दी है कुंभ मेला. ये देखो, ये मेरा अंदाज. ये सर नहीं, ये गलत है तो आप बताइए सर. ये देखो, उसीलिए बोला ये गलत है, ये मेरा अंदाज है. अगर ये सच नहीं है तो आप बताइए क्या सच है. ಶವದ ಜೊತೆ ಹಣ ಹಂಚಿ ಬಾಯಿ ಮುಚ್ಚುತ್ತಿದ್ದಾರೆ. लोगों का वहाँ जो प्रत्यक्षदर्शी हैं उनका कहना है कि हजारों लोग उसमें मारे गए, कुछ लोग गंगा में बहा दिए गए, कुछ लोगों को दबा दिया गया. संख्या 30 से ऊपर न जाने पाए, ये मुख्यमंत्री का स्पष्ट अधिकारियों को आदेश है. लाशें लोगों को नहीं दी जा रही, कह रहे पैसा ले, पोस्टमार्टम नहीं करा रहे हैं. पैसा 15,000 20,000 रुपया दे के कह रहे कि ले जाओ डेड बॉडी यहाँ से, ताकि संख्या में ना आने पाए ये सब. ಕಾಲ್ತುಳಿತದಲ್ಲಿ ಸತ್ತವರ ಶವ ನದಿಗೆ ಎಸೆದಿದ್ದಾರೆ. ಕಾಲ್ತುಳಿತದಲ್ಲಿ ಮೃತಪಟ್ಟವರ ಶವಗಳನ್ನು ನದಿಗೆ ಎಸೆಯಲಾಗಿದೆ. ಇದರಿಂದಾಗಿ ನೀರು ಇನ್ನಷ್ಟು ಕಲುಷಿತವಾಗಿದೆ ಎಂದು ಸಮಾಜವಾದಿ ಪಾರ್ಟಿ ಸಂಸದೆ ಜಯಾ ಬಚ್ಚನ್ ಕಿಡಿಕಾರಿದ್ದಾರೆ. सबसे ज्यादा कंटामिनेटेड वाटर इस वक्त कहाँ है? कुंभ में है. उसके लिए कोई सफाई नहीं दे रहे. बॉडीज जो पानी में डाल दी गई हैं उससे पानी कंटामिनेट हुआ है. यही पानी जो है लोगों तक पहुंच रहा है वहाँ. इसके ऊपर कोई सफाई नहीं दे रहे हैं और पूरा आई वॉश किया जा रहा है. ಕುಂಭಮೇಳದ ಕಾಲ್ತುಳಿತ ಸುತ್ತ ರಾಜಕೀಯ ಶುರುವಾಗಿದೆ. ಯೋಗಿ ಸರ್ಕಾರ ಸಾವಿನ ಪಕ್ಕ ಲೆಕ್ಕ ಕೊಟ್ಟರೆ ಅನುಮಾನ ಪರಿಹಾರವಾಗೋದು ಪಕ್ಕ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಜಯಾ ಬಚ್ಚನ್ ಮಾತಾಡ್ತಾ ಇದ್ರು. ಜಯಾ ಬಚ್ಚನ್ ಅಮಿತಾಬ್ ಬಚ್ಚನ್ ಅವರ ಪತ್ನಿ. ಅಮಿತಾಬ್ ಬಚ್ಚನ್ ಅವರ ಊರೇ ಪ್ರಯಾಗ್ರಾಜ್, ನಂಬರ್ 1. ಎರಡನೇದು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು ನನಗೆ ಇಷ್ಟು ಡೌಟ್ ಇದೆ, ಇದಾಗ್ತಿದೆ ಅಂತ. ಓಕೆ, ಈಗ ಅವರು ಪ್ರಯಾಗ್ರಾಜಲ್ಲಿ ಕುಂಭಮೇಳ ಆಗ್ತಾ ಇದೆ, ಅದಕ್ಕೊಂದು ಸ್ವಾಗತ ಅನ್ನುವಂಥ ಒಂದು ಟ್ವೀಟ್ ಯಾವತ್ತಾದರೂ ಮಾಡಿದಾರ? ಇಲ್ಲ. ಅಂದರೆ ನೀವು ಕಾಯ್ತಾ ಇದ್ದದ್ದು ಅಲ್ಲಿ ಏನಾದರೂ ಅವಘಡ ಸಂಭವಿಸಬೇಕು ಅಂತಲ್ಲ, ಅದು ತಾನೆ? ನಿಮಗೆ ಇಲ್ಲ, ನನ್ನ ದೇಶದಲ್ಲಿ ಒಂದೇನೋ ಒಂದು ದೊಡ್ಡ ಹಬ್ಬ ಆಗ್ತಾ ಇದೆ, ಅದಕ್ಕೊಂದು ಸ್ವಾಗತ ಅನ್ನುವಂಥದ್ದು ನಿಮ್ಮ ಟ್ವಿಟರಲ್ಲಿ ಬಂದಿಲ್ಲ, ಈಗ ಬಂದುಬಿಟ್ರು ನಂದೆಲ್ಲಿ ಇಡಲಿ ಅಂತ. ಓಕೆ ಫೈನ್, ಆದರೂ ನೀವು ಪ್ರಶ್ನೆಯನ್ನು ಕೇಳಬೇಕಿಲ್ಲ ಅಂತಲ್ಲ, ಎಷ್ಟಾಗಿದೆ ಏನಾಗಿದೆ ಅಂತೇಳಿ. ಆಮೇಲೆ ಯಾವುದು ಯೋಗಿ ಆದಿತ್ಯನಾಥ್ ಸರ್ಕಾರ ಕೂಡ ಅದರ ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ, ಎಷ್ಟಾಗಿದೆ ಏನಾಗಿದೆ ಇವತ್ತೆಲ್ಲ ನಾಳೆ. ಆದರೆ ಕಾಂಗ್ರೆಸ್ಸಿಗರಿಗೆ ನಂದೊಂದು ಕಿವಿ ಮಾತಿದೆ, ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು ಅಥವಾ ರಾಹುಲ್ ಗಾಂಧಿ ಅವರು ಇರ್ಬೋದು, ಯಾರೇ ಕೂಡ ನೀವು ಹೇಳ್ತಾ ಇದ್ರಲ್ಲ ಇಷ್ಟು ಜನ ಸತ್ತೋಗಿದ್ದಾರೆ, ನೀವು ಮಾಹಿತಿ ಕೊಡ್ತಾ ಇಲ್ಲ,
ನೀವು ಇನ್ನೊಂದು ಭಾರತ್ ಜೋಡೋ ಯಾತ್ರೆ ಮಾಡಬೇಕು. ಭಾರತ್ ಜೋಡೋ ಯಾತ್ರೆ ಮಾಡಿಬಿಟ್ಟು ಯಾರೆಲ್ಲ ಕುಂಭಮೇಳಕ್ಕೆ ಹೋದವರು ಮನೆಗೆ ಬಂದಿಲ್ಲ ವಾಪಸ್, ನಿಮ್ಮ ಬಳಿ ಕಂಪ್ಲೇಂಟ್ ಕೊಡೋ ಮಾಡಬೇಕು. ನೀವು ಆಗ ಬರ್ಕೊಂಡು ಇಡೀ ದೇಶದಲ್ಲಿ ಬರ್ಕೊಂಡು ಬರಬೇಕು. ಆಗ ನೀವು ಹೇಳ್ಬೇಕು, ನೋಡಿ ಇಷ್ಟು ಜನ ವಾಪಸ್ ಬಂದಿಲ್ಲ, ಕೊಡಿ ಲಿಸ್ಟು ಅಂತ. ಆಗತ್ತಾ? ಅದು ತಾಕತ್ತು, ಶಕ್ತಿ ಅಂತಂದ್ರೆ. ಮಹಾತ್ಮ ಗಾಂಧಿ ಫಸ್ಟ್ ಇಂಡಿಯಾವನ್ನ ನೀವು ತಿಳ್ಕೋಬೇಕು ಅಂತಂದ್ರೆ ಇಂಡಿಯಾವನ್ನು ಸುತ್ತಾಡಬೇಕು. ಟ್ರೈನಲ್ಲಿ ಸುತ್ತಾಡ್ತಿರುವಾಗ ಒಂದು ಹೆಣ್ಮಗಳು ಒಂದು ಕಡೆ ಬಟ್ಟೆ ಒಗಿತಾ ಇರ್ತಾಳೆ. ಹೆಂಗ್ ಬಟ್ಟೆ ಒಗಿತಾ ಇರ್ತಾಳೆ ಅಂತಂದ್ರೆ ಅವಳಿಗೆ ಇರೋದು ಒಂದೇ ಸೀರೆನೋ ಬಟ್ಟೆನೇನು. ಬಟ್ಟೆ ಒಂದು ತುದಿಯನ್ನಕ್ಕೆ ಉಟ್ಕೊಂಡಿರ್ತಾಳೆ, ಮತ್ತೊಂದು ತುದಿಯನ್ನ ತೊಳಿತಾ ಇರ್ತಾಳೆ. ಆಮೇಲೆ ಆಗ ಮಹಾತ್ಮ ಗಾಂಧೀಜಿ ನನ್ನ ದೇಶದ ಜನರಿಗೆ ಬಟ್ಟೆ ಇಲ್ಲ ಅಂತ ಅಂದ್ಬಿಟ್ಟು ಅವರ ಬಟ್ಟೆಯನ್ನು ತೆಗೆದು ಹಿಂಗೆ ಬಿಸಾಕ್ತಾರೆ. ಅಲ್ಲಿಂದ ಅವರು ಅರೆ ಬತ್ತಲೆ ಅಂದ್ರೆ ಫುಲ್ ಬಟ್ಟೆ ಹಾಕೊಳ್ಳೋದಿಲ್ಲ. ಅಂಥದ್ದು ಮಾಡ್ಬೇಕು ನೀವು, ಅಂಥದ್ದು ಮಾಡಬೇಕು. ಆಮೇಲೆ ಈಗ ಇಲ್ಲಿ ಇವ್ರು ಮಾಡಿದ್ರಲ್ಲ, ಯಾರು ಅಣ್ಣಾಮಲೈ, ಚಾಟಿ ಹೊಡಿಬೇಕು. ನನ್ಗೆ ಗೊತ್ತಾಗೋ ತನಕ ಬಿಡೋದಿಲ್ಲ ನಾನು, ಯಾಕಂದ್ರೆ ಮಹಾತ್ಮ ಗಾಂಧಿ ಹೇಳ್ಕೊಟ್ಟಿದ್ದ ಅದಲ್ವ ಸತ್ಯಾಗ್ರಹ, ಹೊಡ್ಕೊಳ್ಳಿ. ಆಗ ಬರಬೇಕು ಉತ್ತರ. ಆಗ ಯೋಗಿ ಆದಿತ್ಯನಾಥ್ ಉತ್ತರ ಕೊಡಬೇಕು, ಪ್ರತಿಯೊಬ್ಬರು ಉತ್ತರ ಕೊಡುವಂತೆ ಮಾಡಬೇಕು. ನೀವು ಕೇವಲ ಹೇಳಿಕೆಗಳಲ್ಲಿ ಸೀಮಿತಗೊಳಿಸಬಾರ್ದು. ಸಪೋರ್ಟ್ ಮಾಡ್ತೀನಿ ನಾನು ನಿಮಗೆ. ಒಂದು ಅಣ್ಣಾಮಲೈ ಥರ ಒಂದು ಪ್ರೊಟೆಸ್ಟ್ ಮಾಡಿ, ಆಮರಣ ಅಂತ ಉಪವಾಸ ಮಾಡಿ, ಆಮೇಲೆ ಬಿಡಬಾರ್ದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಸತ್ಯವರು ಬರಬೇಕು ಅಂದ್ರೆ ಸುಮ್ಮನೆ ಬರೋದಿಲ್ಲ. ನೀವು ಹಿಂಗೆ ಕೊಡಿ ಅಂದ್ರೆ ಅವ್ರು ಕೊಡ್ಲಿಕ್ಕಿಲ್ಲ. ಜೋರಾದ ಹೋರಾಟ ಮಾಡಿ. ಯಾಕಂದ್ರೆ ಮಹಾತ್ಮ ಗಾಂಧಿ ನಮಗೆ ಅದನ್ನೊಂದು ಪಾಠ ಹೇಳ್ಕೊಟ್ಟಿದ್ದಾರಲ್ಲ, ಅದನ್ನು ಮಾಡಿ ನೋಡೋಣ ಏನಾಗುತ್ತೆ, ಏನು ಉತ್ತರ ಬರುತ್ತೆ. ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿತ್ತು. ಅದೇ ವಿಚಾರ ನಿನ್ನೆ ಲೋಕಸಭೆ ರಾಜ್ಯಸಭೆಯಲ್ಲೂ ಕೂಡ ವಾಕ್ ಸಮರ ನಡೆದು ಹೋಯಿತು. ಇವತ್ತು ಕೂಡ ಆಡಳಿತ ಪಕ್ಷದ ವಿರುದ್ಧ ಮುಗಿಬೀಳಬೇಕು ಅಂತ ವಿಪಕ್ಷಗಳು ಸಜ್ಜಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಪ್ರಕರಣ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾ. ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿ 30 ಜನರು ಸಾವನ್ನಪ್ಪಿದ್ರು, 90ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ರು. ಈ ಘಟನೆ ಸಂಬಂಧ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೋರಿ ಸಲ್ಲಿಸಿದ ಅರ್ಜಿ ಸುಪ್ರೀಂನಲ್ಲಿ ವಜಾ ಆಗಿದೆ. ಕಾಲ್ತುಳಿತ ಘಟನೆ ದುರದೃಷ್ಟಕರ ಎಂದಿರುವ ಸುಪ್ರೀಂ ಕೋರ್ಟ್ ಉತ್ತರ ಪ್ರದೇಶ ಸರ್ಕಾರದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸಲ್ಲಿಸಿದ ಅರ್ಜಿಯನ್ನು ವಜಾ ಮಾಡಿದೆ. ಈ ಬಗ್ಗೆ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತೆ ಸಲಹೆ ನೀಡಿದೆ. ಲೋಕಸಭೆಯಲ್ಲಿ ಕಾಲ್ತುಳಿತ ದುರಂತ ಕೋಲಾಹಲ. ಲೋಕಸಭೆಯಲ್ಲಿ ಕುಂಭಮೇಳದ ಕಾಲ್ತುಳಿತ ಪ್ರಕರಣ ಪ್ರತಿಧ್ವನಿಸಿತು. ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಭಾರೀ ವಾಗ್ವಾದಕ್ಕೆ ಕಾರಣವಾಯಿತು. ಕಾಲ್ತುಳಿತ ಪ್ರಕರಣದ ಚರ್ಚೆಗೆ ಅವಕಾಶ ಕೊಡಬೇಕೆಂದು ವಿಪಕ್ಷಗಳು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಪಟ್ಟು ಹಿಡಿದ್ವು. ಈ ವೇಳೆ ಹೈ ಡ್ರಾಮವೇ ನಡೆಯಿತು. ಮತ್ತೆ ಕುಂಭಮೇಳದ ವಿರುದ್ಧ ಸಿಡಿದೆದ್ದ ಖರ್ಗೆ. ಕಾಲ್ತುಳಿದ ಸಾವಿನ ಸಂಖ್ಯೆ ಹೇಳುವಂತೆ ಪಟ್ಟು. ಇವತ್ತು ಇಂಡಿಕೂಟದ ನಾಯಕರು ಕುಂಭಮೇಳವನ್ನು ಟಾರ್ಗೆಟ್ ಮಾಡಿಕೊಂಡಿದ್ರು. ಮಹಾ ಉತ್ಸವದಲ್ಲಿ ಸಂಭವಿಸಿದ್ದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ ಜನರೆಷ್ಟು? ನನ್ನ ಪ್ರಕಾರ 1 ಲಕ್ಷ ಇರಬಹುದು ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೆಂಡ ಕಾರಿದ್ದಾರೆ. आज हजारों की संख्या में वहां पर अपनी जान दी है कुंभ मेला. ये देखो, ये मेरा अंदाज. ये सर, मैंने ये गलत है तो आप बताइए सर. ये देखो, उसीलिए बोला ये गलत है, ये मेरा अंदाज है. अगर ये सच नहीं है तो आप बताइए क्या सच है. ಶವದ ಜೊತೆ ಹಣ ಹಂಚಿ ಬಾಯಿ ಮುಚ್ಚುತ್ತಿದ್ದಾರೆ. लोगों का वहाँ जो प्रत्यक्षदर्शी हैं उनका कहना है कि हजारों लोग उसमें मारे गए, कुछ लोग गंगा में बहा दिए गए, कुछ लोगों को दबा दिया गया. संख्या 30 से ऊपर न जाने पाए, ये मुख्यमंत्री का स्पष्ट अधिकारियों को आदेश है. लाश